ಜಾನಪದ ಕಲಾವಿದರು, ಹಗಲು ವೇಷಧಾರಿಗಳು, ಮೋಹಿನಿ ಭಸ್ಮಾಸುರ, ಭೀಮಾ ಆಂಜನೇಯ ವಿದ್ಯಾ. ಕಲೆ ಎಂಬುದು ಯಾರಪ್ಪನ ಸೊತ್ತಲ್ಲ. ಈ ಕಲೆ ಮುಂದರಿಬೇಕಂತ ಹೇಳಿ ನಾವು ಈ ಪ್ರಯತ್ನ ಮನೆ ಮನೆಗೆ ಅಡ್ಡಾಡ್ತಾ ಇದೀವಿ. ಅವಾಗ ನನಗೆ ಗಳು ಬಂದ್ಬಿಡ್ತು. ಕಪ್ ಮಾಡಿಕೊಂಡು ಡ್ರೆಸ್ಗಳು ಮಾಡಿಕೊಂಡು ಮನೆ ಮನೆಗೆ ಹೋಗ್ತಾ ಇರ್ತೀವಿ. ಇದೇ ರಾಮನಾಮ. ಗುರು ವಿಷ್ಣು ಗುರುದೇವ ಮಹೇಶ್ವರಾಯ, ಗುರು ವಿಷ್ಣು ಗುರುದೇವ ಮಹೇಶ್ವರಾಯ, ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ನಿಮ್ಮ ಹೆಸರು, ನಿಮ್ಮ ಊರು ಎಲ್ಲ ಹೇಳಿ ಒಂದ್ಸತಿ. ನಮ್ದು ಬಳ್ಳಾರಿ ಡಿಸ್ಟಿಕ್, ಸಿರುಗುಂಪ ತಾಲೂಕು, ಹಳೆಕೋಟೆ ಗ್ರಾಮ. ಹಳೆಕೋಟೆ ಗ್ರಾಮ. ಜಾನಪದ ಕಲಾವಿದರು, ಹಗಲು ವೇಷಧಾರಿಗಳು, ಎಲ್ಲಾ ಪಾತ್ರಗಳು ಮಾಡ್ತೀವಿ. ರಾಮ ಲಕ್ಷ್ಮಣ, ಮೋಹಿನಿ ಭಸ್ಮಾಸುರ, ಭೀಮಾ ಆಂಜನೇಯ ವಿದ್ಯಾ, ಮತ್ತೆ ಲಂಬಾಡಿ, ಅಗಸರು ವೇಷ, ಎಲ್ಲಾ ವೇಷಧಾರಿಗಳನ್ನು ಮಾಡ್ತೀವಿ. ನಮ್ಮ ಮನೆ ಮನೆಗೆ, ನಮ್ಮ ಹಳ್ಳಿಗಳಲ್ಲಿ ಒಂದು ಗುಡಿಸಲಿ ಟೆಂಟ್ಗಳನ್ನ ಹಾಕೊಂಡು ನಮ್ಮ ಕಾಯಕ ಮನೆ ಮನೆಗೆ ಪಾತ್ರಗಳು ಮಾಡಿಕೊಂಡು ಮನೆ ಮನೆಗೆ ಹಾಡು ಹಾಡಿಕೊಂತ ಹೋಗ್ತಾ ಇರ್ತೀವಿ. ನಮ್ಮ ಕಲಾ ವೃತ್ತಿ ನಮ್ಮ ತಾತ ಮುತ್ತಾತೆಯಿಂದ ಇದು ಬಂದಿರೋದು. ನಮ್ಮ ಕಲಾ ವೃತ್ತಿ ಇದು ನಮ್ಗೆ ತಾತ ಮುತ್ತಾತ ಕಾಲದಿಂದ ನಮ್ದು ಇದೇ ವೃತ್ತಿನೇ ಬಂದಿದೆ. ಏನಪ್ಪಾ ಅಂದ್ರೆ ಇವಾಗೆಲ್ಲಾ ನಮ್ಮ ಮಕ್ಕಳೆಲ್ಲಾ ಸ್ಕೂಲಿಗೆ ಹಾಕಿದೀವಿ, ಎಲ್ಲಾ ಶಾಲೆಗೆ ಹಾಕಿದೀವಿ. ಅವ್ರು ಕಲಿತಾ ಇಲ್ಲ. ನಮ್ಮ ತಾತ ನಾವ್ ಅಪ್ಪರ್ಲಿಂದ ನಮ್ಮಿಂದ ಇಲ್ಲಿಗೆ ಇದೆ. ನಾವ್ ಎದಕ್ಕಂದ್ರೆ ಸಂಗೀತ ಬಿಡಬಾರ್ದು, ನಮ್ ಕಲೆ ಮರಿಬಾರ್ದು ಅಂತ ಹೇಳಿ ನಮ್ಮ ಕಲಾ ವೃತ್ತಿ ಇಲ್ಲೇ ಮನೆ ಮನೆಗೆ ಹಾಡಾಡ್ಕೊಂತ ಹೋಗ್ತಾ. ಅಂದ್ರೆ ನಿಮ್ದೇ ಲಾಸ್ಟ್ ತಲೆ, ನಮ್ದು ಲಾಸ್ಟ್ ತಲೆ. ಅದ್ರ ಮೇಲೆ ಯಾರಾದ್ರೂ ಕಲಿಬಹುದು. ಅವ್ರ ಮನಸ್ಸು ಕಲಿತೀವಿ ಅಂತ ಬಂದ್ರೆ ಕಲ್ಸ್ಕೊಡ್ತೀವಿ. ಏನ್ ತೊಂದ್ರೆ ಇಲ್ಲ. ನಾವು ಪಾತ್ರ ರಾಮ ಲಕ್ಷ್ಮಣ ಪಾತ್ರಗಳು ಮಾಡ್ತೀವಿ. ಮೋಹಿನಿ ಭಸ್ಮಾಸುರ, ಭೀಮಾ ಆಂಜನೇಯ ಎಲ್ಲಾ ಪಾತ್ರಗಳು ಮೇಕಪ್ ಮಾಡಿಕೊಂಡು ಡ್ರೆಸ್ಗಳು ಮಾಡಿಕೊಂಡು ಮನೆ ಮನೆಗೆ ಹೋಗ್ತಾ ಇರ್ತೀವಿ. ನಮ್ಮ ಹಳ್ಳಿಗಳಲ್ಲಿ, ಇಲ್ಲಾಂದ್ರೆ ಸಿಟಿಯಲ್ಲಿ ಒಂದೇ ಮನೆ ಮನೆಗೆ ಹಾಡು ಹಾಡ್ಕೊಂತ ಹೋಗ್ತಾ ಇರ್ತೀವಿ. ಎಷ್ಟ್ ಜನ ಇದ್ದೀರಿ ನಮ್ ಗ್ರೂಪ್? ಒಂದ್ 10-15 ಮಂದಿ ನಮ್ ಗ್ರೂಪ್ ಇದೆ. ಎಲ್ಲ ನೀವೇ? ನಮ್ ಗ್ರೂಪ್ ಇದೆ. ಎಲ್ಲ ಅಣ್ಣ ತಮ್ಮದಿರು, ಎಲ್ಲ ಬೀಗರು ಬಿಜ್ಜರು ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ನೀವೇ ಮಾಡ್ಕೊಂತೀವಿ. ಹೌದು, ನಾವೇ ಮಾಡ್ಕೊಂತೀವಿ. ಎಲ್ಲಾ ಹಳ್ಳಿಗಳಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ಡಿಸ್ಟಿಕ್ ನಲ್ಲಿ ನಮ್ ಕಲಾವಿದರು ಇದಾರೆ. ಅಲೆಮಾರಿ ನಮ್ ಜನಾಂಗ, ಅಲೆಮಾರಿ ಜನಾಂಗದವರು. ನಮ್ ಬುಡಗ ಜಂಗಮ್ ಅಂತ ಹೇಳಿ ನಮ್ ಕ್ಯಾಸ್ಟ್ ಇದೆ ನಮ್ದು, ಎಲ್ಲ ಇದೆ. ನಮ್ ಸರ್ಕಾರಿಯಿಂದ ಏನು ಜೀವನ ಪರಿಹಾರನೂ ಇಲ್ಲ, ಪರಿಹಾರನೂ ಏನಿಲ್ಲ. ಸರಿ ನೋಡಿ, ಇವ್ರು ವೀರೇಶ್ ಅಂತ, ಇವರು ಹಾರ್ಮೋನಿ ಬಾರಿಸ್ತಾರೆ, ಎಲ್ಲ ಪ್ರತಿಯೊಂದು ವಿದ್ಯೆದಲ್ಲೂ ಇವರು ಮುಂದುವರೆದಿದ್ದಾರೆ. ಹೌದು. ನಿಮಗೆ ಏನಾದ್ರೂ ಕಾಂಟ್ಯಾಕ್ಟ್ ಬೇಕು ಅಂದ್ರೆ ಇವ್ರ ನಂಬರ್ ಅನ್ನ ತಗೊಳ್ಳಿ. ನಂಬರ್ ಹೇಳ್ತಾರೆ, ನಾವು ಇದ್ರಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀವಿ. ಹೇಳಿ ನಿಮ್ ನಂಬರ್ ಹೇಳಿ. 818139993746 ನಮ್ ಕಾಂಟ್ಯಾಕ್ಟ್ ವಾಟ್ಸಪ್ ನಂಬರ್. ಹಾಗೆ ನಮ್ಮ ಚಿಕ್ಕ ಕಲಾವಿದರನ್ನ ನೀವು ಹಾಗೆ ಮುಂದುವರಿಸಿ. ಆಯ್ತು, ದೇವ್ರು ಒಳ್ಳೇದು ಮಾಡ್ಲಿ. ನಮ್ಮಂತ ಬಡ ಕಲಾವಿದರಿಗೆ ಸಹಕಾರ ಮಾಡಿ. ಅಂದ್ರೆ ಹಾಡುಗಾರಿಕೆ ಮಾತ್ರ ತುಂಬಾ ಚೆನ್ನಾಗಿದೆ, ಒಳ್ಳೆ ಶಾರೀರಿಯ. ಹೌದು. ನಾನು ಅಲ್ಲಿ ಹೋಗ್ತಿದ್ದವ್ರನ್ನ ಕರ್ಕೊಂಬಂದು ಆಡ್ಸಿದ್ದೀನಿ. ಲಾಸ್ಟ್ ಟೈಮ್ ಒಂದ್ಸರ್ತಿ ಬಂದಿದ್ರು, ಅವಾಗ ನನಗೆ ಗಳು ಬಂದ್ಬಿಡ್ತು. ಹೌದು, ಅಷ್ಟು ಚೆನ್ನಾಗಿ ಆಡಿರು. ಅದೇ ಹಾಡು ತಿರ್ಗಾ ವಿಡಿಯೋಲಿ ಆಡ್ಬಹುದಾ? ಅದೇ ನೋಡಿ, ಒಂದು ಹಾಡು ಆಡ್ತಾರೆ ಈಗ ವಿಡಿಯೋದಲ್ಲಿ. ಶ್ರೀ ಗಜಾನನಂ ಭೂತಗಣಾದಿ ಸೇವಿತಂ, ಶ್ರೀ ಗಜಾನನಂ ಭೂತಗಣಾದಿ ಸೇವಿತಂ, ಕಪಿತ ಜಂಬ ಫಲಸಾರ ಭಕ್ಷಿತಂ, ಉಮಾಶಕಂ ಶೋಕ ವಿನಾಶ ಕಾರಣಂ, ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ, ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಇದೇ ರಾಮನಾಮ, ಪರಮ ರಾಮನಾಮ, ಪರಮಾತ್ಮ ಧ್ಯಾನ ನಾಮ. ಶ್ರೀರಾಮ ಪರಮಾತ್ಮ ಧ್ಯಾನ ಶ್ರೀರಾಮ. ಇದೇ ರಾಮನಾಮ, ಪರಮ ರಾಮನಾಮ,
ಪರಮಾತ್ಮ ಧ್ಯಾನ ಶ್ರೀರಾಮ ರಾಮ ಪರಮಾತ್ಮ ಧ್ಯಾನ ಈ ನಾಮ. ಶಿಲೆಯ ಮೆಟ್ಟಿ ವನತವಗೈವ ಶಿವದನ ಸೋಮುರಿದ ರಾಮ. ಶಿಲೆಯ ಮೆಟ್ಟಿ ವನತವಗೈವ ಶಿವದನ ಸೋಮುರಿದ ರಾಮ. ಶಕ್ತಿಶಾಲಿ ರಾವಣನನ್ನು ಸಂಹಾರ ಮಾಡಿದ ರಾಮ. ಶಕ್ತಿಶಾಲಿ ರಾವಣನನ್ನು ಸಂಹಾರ ಮಾಡಿದ ರಾಮ. ಆರಾಹರನು ಒಂದೇ ಎಂದು ಆರಾಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ. ಇದೇ ರಾಮನಾಮ ಪರಮ ರಾಮನಾಮ. ಪರಮಾತ್ಮ ಧ್ಯಾನ ಶ್ರೀರಾಮ ರಾಮ ಪರಮಾತ್ಮ ಧ್ಯಾನ ಈ ನಾಮ. ವೀರೇಶ್ ಅವ್ರೆ, ಹೇಳ್ರಿ. ಈಗ ನಿಮ್ಗೆ ಏನ್ ಅನ್ಸುತ್ತೆ, ಈ ಕಲೆ ಹಾಗೆ ಮುಂದುವರಿಸ್ಬೇಕಾ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತಲ್ಲ ಏನು ಅಂತ? ಕಲೆ ಎಂಬುದು ಯಾರಪ್ಪನ ಸೊತ್ತಲ್ಲ. ಈ ಕಲೆ ಮುಂದರಿಬೇಕಂತ ಹೇಳಿ ನಾವು ಈ ಪ್ರಯತ್ನ ಮನೆ ಮನೆಗೆ ಅಡ್ಡಾಡ್ತಾ ಇದೀವಿ. ಈ ಸಿಟಿಯಲ್ಲಿ ಹಳ್ಳಿಗಳಲ್ಲಿ ಬೆಳಿಬೇಕಂತ ಹೇಳಿ ನಾವು ಕಲಾವಿದರು ಎಲ್ಲೋ ಒಳಗಡೆ ಇದಾರಂತ ಹೇಳಿ ಅನ್ಕೊಂಡಿದ್ದಾರೆ ಜನಂಗೆಲ್ಲ. ನಾವು ಮುಂದರ್ಸ್ಬೇಕಂತ ಹೇಳಿ ಈ ಹಾರ್ಮೋನಿ ಸರಸ್ವತಿ ಹಾಕೊಂಡು ನಮ್ಮ ಕಲಾ ವೃತ್ತಿನ ಮನೆ ಮನೆಗೆ ಓಣಿ ಓಣಿಗೆ ಸಿಟಿಯಲ್ಲಿ ತಿರುಗಾಡ್ತಾ ಇದೀವಿ ಸ್ವಾಮಿ. ಇದು ಕಲೆ ನಿಂಗೆ ಮುಂದರಿಯಬೇಕು. ಸರಿ, ಆಯ್ತು. ಹೌದು ನೋಡಿ, ಯಾವಾಗ್ಲೂ ಮುಂದುವರಿಸ್ಬೇಕು. ನೀವು ನಿಮ್ಮ ಸಹಕಾರ ಇದ್ರೆ ಅವ್ರು ಮುಂದೆ ಬರ್ತಾರೆ. ಸಹಕಾರ ಇಲ್ಲದೆ ಇದ್ರೆ ಯಾವತ್ತೂ ಅವ್ರು ಮುಂದೆ ಬರೋದಿಲ್ಲ. ನಿಮ್ಮ ಸಹಕಾರದಿಂದ ಅವರು ತುಂಬಾ ಮುಂದೆ ಬರ್ಲಿ. ನೀವು ಅವ್ರಿಗೆ ನಿಮ್ಮ ಹತ್ರ ಆಶೀರ್ವಾದ ಎಲ್ಲ ಇರ್ಬೇಕು. ಆಶೀರ್ವದಿಸಿ. ಆಗ್ಬೋದಿಲ್ಲ. ನಿಮ್ಮಂತ ಬಡ ಕಲಾವಿದರಿಗೆ ನಿಮ್ ಜನಾಂಗ ಎಲ್ಲವರು ನಮಗೆ ಸಹಕಾರ ಮಾಡಬೇಕು. ಬಡ ಕಲಾವಿದರಿಗೆ ಸಹಕಾರ ಮಾಡಬೇಕು. ನೀವು ಸಹಕಾರ ಮಾಡಿದ್ರೆ ನಮ್ ಕಲೆ ಮುಂದರಿಯುತ್ತಿದೆ. ನೀವೇ ಸಹಾಯ ಮಾಡಬೇಕು ನಮಗೆ. ಗೌರ್ಮೆಂಟ್ ಇಂದಾಗ್ಲಿ ನಿಮ್ಮಿಂದಾಗ್ಲಿ ಎಲ್ಲ ನಮ್ಗೆ ಸಹಕಾರ ಮಾಡ್ಬೇಕು. ನಿಮ್ಮನ್ನ ಗೌರ್ಮೆಂಟ್ ಇಂದ ಏನಾದ್ರು ರೆಕಗ್ನೈಸ್ ಮಾಡ್ತಾರಾ? ಏನ್ ಮಾಡಲ್ಲ ಸ್ವಾಮಿ, ಏನು ಮಾಡಲ್ಲ. ಗೌರ್ಮೆಂಟ್ ಇಂದ ಏನ್ ಮಾಡಲ್ಲ. ಗೌರ್ಮೆಂಟ್ ಇಂದ ಯಾವನ್ನ ಫಂಕ್ಷನ್ ಗಳು ಕೊಡ್ತಾರೆ. ಮೈಸೂರು, ಹಾಸನ, ಶಿವಮೊಗ್ಗ, ದಾವಣಗೆರೆ, ಬೆಳಗಾವಿ ಆ ಕಡೆಯಿಂದ ನಮ್ಗೆ ಫಂಕ್ಷನ್ ಗಳು ಸಂಸ್ಕೃತಿ ಇಲಾಖೆಯಿಂದ ಬರ್ತಾವೆ. ಇವಾಗ ನಮ್ ಸಂಸ್ಕೃತಿ ಇಲಾಖೆಯಿಂದ ಒಂದು ಕಾರ್ಡ್ ಮಾಡಿದ್ದಾರೆ. ಇದೇ ಕಾರ್ಡ್ ಮಾಡಿದ್ದಾರೆ. ಗೌರ್ಮೆಂಟ್ ಇಂದ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಇಂದ ಸಂಸ್ಕೃತಿ ಇಲಾಖೆಯಿಂದ ಮಾಡ್ತಾ ಇದಾರ ಇಲ್ಲ ಅನ್ನೋದು ಗ್ಯಾರಂಟಿ. ಇದು ಅದಕ್ಕೆ ಕೊಟ್ಟಿದ್ದಾರೆ. ಹೋಗಿ ನಂದು ಕೂಡ ಬಂದಿದೆ, ನಮ್ಮ ಸಂಬಂಧಿಕರದು ನಂದು ಕೂಡ ಬಂದಿದೆ. ಹೋಗಿ ತರಬೇಕು. ಇದೇ ಸಂಸ್ಕೃತಿ ಊರಲ್ಲಿ ಅಡ್ರೆಸ್ ಬಳ್ಳಾರಿ ಸಂಸ್ಕೃತಿ ಇಲಾಖೆಯಿಂದ ಕಾರ್ಡ್ ಕೊಟ್ಟಿದ್ದಾರೆ. ನಮ್ಮ ಕಲೆ ಬೆಳೆಸ್ಬೇಕಂತ ಹೇಳಿ ಇವಾಗ ಗೌರ್ಮೆಂಟ್ ಇಂದ ಕೂಡ ಕೊಟ್ಟಿದ್ದಾರೆ. ಅದನ್ನ ನಾವು ಫಾಲೋ ಮಾಡ್ತೇವೆ. ಗೌರ್ಮೆಂಟ್ ಗಾಡಿ ಸಹಕಾರ ಮಾಡ್ಬೇಕು. ಗೌರ್ಮೆಂಟ್ ಇಂದ ನಮಗೆ ಈ ಕಲೆನೂ ಬೆಳಿಬೇಕು ಅಂತ ಹೇಳಿ ನಾವು ಕಾರ್ಡ್ ಕೂಡ ಮಾಡ್ಕೊಂಡಿದೀವಿ. ಇಲ್ಲಿಂದ ನಮ್ಗೆ ಸಹಕಾರ ಮಾಡ್ಬೇಕು. ಆಗ್ಬೋದು.